ಮೈ ಡಿಯರ್ ಫ್ಯೂಚರ್ ಡಾಕ್ಟರ್ಸ್, ಮಕ್ಕಳೇ ನಿಮಗೆ ಗೊತ್ತಿರೋ ಹಾಗೇನೆ ರೌಂಡ್ 1 ಇಂದು ನೀಟ್ ಕೌನ್ಸಿಲಿಂಗ್ KA ಕೌನ್ಸಿಲಿಂಗ್ ರೌಂಡ್ 1 ಇಂದು ಆಕ್ಚುಲ್ ಫೈನಲ್ ರಿಸಲ್ಟ್ ಬರಲಿಲ್ಲ. ಸೊ ಏನು ಪ್ರೊವಿಷನಲ್ ರಿಸಲ್ಟ್ ಇದೆ ಅಲ್ಲ, ಅದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ಸ್ ಏನು ಅಂತ ಹೇಳಿ ಅನೌನ್ಸ್ ಮಾಡಿದ್ದಾರೆ. ಅದಾದ್ಮೇಲೆ ನಿಮಗೆ ಫೈನಲ್ ರಿಸಲ್ಟ್ ಬರುತ್ತೆ. ಓಕೆನಾ? ಸೊ ಈಗ KCET ಇದು ಫೈನಲ್ ರಿಸಲ್ಟ್ ಬಂದ್ಬಿಟ್ಟಿದೆ. ಫೈನ್. ಸೊ ರೌಂಡ್ 2 ಫೈನಲ್ ರಿಸಲ್ಟ್ ಬಂದಿದೆ. ಇಲ್ಲಿ ರೌಂಡ್ 1 ಇಂದು ಫೈನಲ್ ರಿಸಲ್ಟ್ ಬಂದಿಲ್ಲ. ಯಾಕೆಂದ್ರೆ ಅದಕ್ಕೆ ಕೆಲವೊಂದು ರೀಸನ್ಸ್ಗಳಿದಾವೆ. ಸೊ ನೀವು ನೆಕ್ಸ್ಟ್ ಏನ್ ಸ್ಟೆಪ್ನ ಫಾಲೋ ಮಾಡಬೇಕು ಅಂತ ಹೇಳಿ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು PW ನೀಟ್ ಕರ್ನಾಟಕ. ನಾನು ನಿಮ್ಮ ಬಯಾಲಜಿ ಎಜುಕೇಟರ್ ರಚನಾ. ಮಕ್ಕಳೇ, KA ಆಸ್ ಯೂಶುವಲ್ ಹೋಮ್ ಪೇಜಿಗೆ ಹೋಗ್ತೀರಾ. ಸೊ ಹೋಮ್ ಪೇಜಿಗೆ ಹೋಗಿದ ತಕ್ಷಣನೇ ಇಲ್ಲಿ ಓಕೆನಾ. ಸೊ ಹೋಮ್ ಪೇಜಲ್ಲಿ ಹೋಗಿದ ತಕ್ಷಣ ನಿಮಗೆ ಇಲ್ಲಿ ಅಡ್ಮಿಷನ್ಸ್ ಅಲ್ಲಿ ಸೊ ನೀಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಸೊ ಏನಂತ ಕೊಟ್ಟಿದ್ದಾರೆ, UG ನೀಟ್ 2026 ಫಸ್ಟ್ ರೌಂಡ್ ನೆಕ್ಸ್ಟ್ ಪ್ರಾಸೆಸ್ ನೋಟ್ ಅಂತ ಕೊಟ್ಟಿದ್ದಾರೆ. ಓಕೆನಾ. ಸೊ ನೆಕ್ಸ್ಟ್ ಏನೇನೆಲ್ಲ ಪ್ರಾಸೆಸ್ ಇರುತ್ತೆ ಅಂತ. ಸೊ ಇದು ಆಸ್ ಯೂಶುವಲ್ ಮುಂಚೆ ಇರುವಂತಹ ಪ್ರೊವಿಷನಲ್ ರೌಂಡ್ 1 ಇಂದ ರಿಸಲ್ಟ್ ಇತ್ತಲ್ಲ, ಅದು 23rd ಇತ್ತು. 24th ನಿನ್ನೆ ರಾತ್ರಿ ಏನ್ ಮಾಡಿದ್ದಾರೆ ಅಂದ್ರೆ ಇದನ್ನ ಎನೇಬಲ್ ಮಾಡಿದ್ದಾರೆ. ಓಕೆನಾ. ಸೊ ಇದರಲ್ಲಿ ಏನಿದೆ ಅಂತಂದೇಳಿ ನೋಡೋಣ. ಸೊ ಇದರಲ್ಲಿ ಏನ್ ಕೊಟ್ಟಿದ್ದಾರೆ ಅಂತ ಅಂದ್ರೆ ಮಕ್ಕಳೇ, ಈಗ ನೋಡಿ, ನಾನು ಇಲ್ಲಿ ಇಂಗ್ಲಿಷಲ್ಲಿನೇ ಓದ್ಬಿಡ್ತೀನಿ. ಸಿ, ಮೆಡಿಕಲ್ ಡೆಂಟಲ್ ಕೋರ್ಸಸ್ ಫಸ್ಟ್ ರೌಂಡ್ ನೆಕ್ಸ್ಟ್ ಸ್ಟೆಪ್ಸ್ ಅಂತ ಕೊಟ್ಟಿದ್ದಾರೆ. ಇದಕ್ಕಿಂತ ಮೇಲ್ಗಡೆ ಇರೋದು KCET ಗೆ ರಿಲೇಟೆಡ್ ಕೊಟ್ಟಿದ್ದಾರೆ ಇನ್ಫಾರ್ಮೇಶನ್. ಫೈನ್. ಸೊ ವಿಶ್ ಟು ಎಕ್ಸಿಟ್ ಫ್ರಮ್ KA ಕೌನ್ಸಿಲಿಂಗ್ ಡ್ಯೂ ಟು ಟೇಕಿಂಗ್ ಅಡ್ಮಿಷನ್ ಟು MCC ಅಲಾಟೆಡ್ ಸೀಟ್. ಈಗ ಸುಮಾರು ಮಕ್ಕಳು ಹೇಗಿರ್ತಾರೆ ಅಂತಂದ್ರೆ MCC ಕೌನ್ಸಿಲಿಂಗ್ ಮತ್ತೆ KA ಕೌನ್ಸಿಲಿಂಗ್ ಎರಡೂ ಕಡೆನೂ ಕೂಡ ಅಟೆಂಡ್ ಮಾಡಿರ್ತಾರೆ. ಹೌದಾ ಮಕ್ಕಳೇ? ಸೊ ಎರಡೂ ಕಡೆನೂ ಕೂಡ ಒಳ್ಳೆ ಕಾಲೇಜಿನ ಅಲಾಟ್ ಆದ್ರೆ ಏನ್ ಮಾಡಬೇಕು ಅಂತ ಅಂದ್ರೆ, ಸೊ ಫಸ್ಟ್ ಪ್ರಿಯಾರಿಟಿ ನೀವು ಯಾವುದಕ್ಕೆ ಕೊಡಿ ಅಂತಂದ್ರೆ MCC ಕೌನ್ಸಿಲಿಂಗಿಗೆ ಕೊಟ್ಬಿಟ್ಟು, ಸೊ ಅಲ್ಲಿ ಚೆನ್ನಾಗಿರುವಂತ ಕಾಲೇಜ್ ನಿಮಗೆ ಬಂದಿತ್ತು ಅಂತ ಅಂದ್ರೆ ಯು ಕ್ಯಾನ್ ಎಕ್ಸಿಟ್ ಫ್ರಮ್ KEA ಕೌನ್ಸಿಲಿಂಗ್. ಸೊ KEA ಕೌನ್ಸಿಲಿಂಗ್ ಇಂದ ಎಕ್ಸಿಟ್ ಆಗಬಹುದು ಅನ್ನುವಂತ ಈ ಆಪ್ಷನ್ ನ ಎನೇಬಲ್ ಮಾಡಿದ್ದಾರೆ ಈಗ. ಸೊ ಯಾವ ರೀತಿ ಎಕ್ಸಿಟ್ ಆಗ್ತೀರಾ? ಸೊ ನಿಮಗೆ ಇರುವಂತದ್ದು ಏನು ಅಂತಂದ್ರೆ ಚಾಯ್ಸ್ 4 ಇವಾಗ ನಿಮಗೆ ಇಲ್ಲಿ ಕೊಟ್ಟಿರ್ತಾರೆ. ಇಲ್ಲಿ ನೋಡಿ ಮಕ್ಕಳೇ, ಸೊ ಏನಂತ ಇದೆ, ಫಾರ್ ಅಡ್ಮಿಷನ್ ಟು UG ಮೆಡಿಕಲ್ ಡೆಂಟಲ್ ಕೋರ್ಸಸ್ ಫಸ್ಟ್ ರೌಂಡ್ ಪ್ರೊವಿಷನಲ್ ಸೀಟ್ ಅಲಾಟೆಡ್ ರಿಸಲ್ಟ್ಸ್ ವಾಸ್ ಅನೌನ್ಸ್ಡ್ ಆನ್ 23rd August. ಸೊ 23rd ಗೆ ರಿಲೀಸ್ ಆಗಿತ್ತು. Fine. Candidates who wish to take admission to MCC first round counseling allotted seat can exit from the KEA counseling by logging to KEA website on 25th 8 2026 or 26th 8 2026. Select choice 4 and exit. ನೀವೇನ್ ಮಾಡ್ತೀರಾ ಅಂತಂದ್ರೆ ಚಾಯ್ಸ್ 4 ನ ಸೆಲೆಕ್ಟ್ ಮಾಡ್ಕೊಂಡು ಏನ್ ಮಾಡ್ಬೋದು, ಎಕ್ಸಿಟ್ ಆಗ್ಬೋದು. ಹೇಗೆ? ಆಸ್ ಯೂಶುವಲ್ ನೀವು ಲಾಗಿನ್ ಆಗ್ತೀರಾ. ಸೊ ಇವತ್ತು ಇನ್ನೊಂದು ಲಿಂಕ್ ನಿಮಗೆ ಎನೇಬಲ್ ಆಗುತ್ತೆ ಮಕ್ಕಳೇ. ಸೊ ನೀವೇನ್ ಮಾಡ್ತೀರಾ ಅಂತ ಅಂದ್ರೆ 25th 26th ಇವೆರಡು ದಿನದೊಳಗಡೆನೆ ಏನಾಗಬೇಕು, KA ಕೌನ್ಸಿಲಿಂಗ್ ಇಂದ ಎಕ್ಸಿಟ್ ಆಗಬೇಕು. ಫೈನ್. ಸೊ ಅಥವಾ ಬೇಡ, ನನಗೆ MCC ಅಲ್ಲಿ ಅಷ್ಟೊಂದು ಚೆನ್ನಾಗಿರ್ಲಿಲ್ಲ, ಸಿಕ್ಕಿಲ್ಲ ಕಾಲೇಜು, ಬಟ್ KA ಕೌನ್ಸಿಲಿಂಗ್ ಅಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡ್ತೀವಿ ಅಂತಂದ್ರೆ ನೀವು ಎಕ್ಸಿಟ್ ಆಗುವಂತ ಅವಶ್ಯಕತೆ ಇಲ್ಲ. ಸೊ ಯಾರಿಗೆ ಇದು ಅಪ್ಲಿಕೇಬಲ್ ಆಗುತ್ತೆ, ಸೊ ಯಾರಿಗೆ ಒಳ್ಳೆ ಕಾಲೇಜ್ ಸಿಕ್ಕಿದೆ MCC ಕೌನ್ಸಿಲಿಂಗ್ ಥ್ರೂ, ಸೊ ಅವರು ಈ ಸ್ಟೆಪ್ ನ ನೀವು ಫಾಲೋ ಮಾಡ್ಬೇಕಾಗತ್ತೆ ಮಕ್ಳು. ಓಕೆನಾ. ಸೊ ನೀವೇನ್ ಮಾಡ್ತೀರಾ, ಚಾಯ್ಸ್ 4 ಕೊಟ್ಬಿಟ್ಟು KA ಕೌನ್ಸಿಲಿಂಗ್ ಇಂದ ಎಕ್ಸಿಟ್ ಆಗ್ತೀರಾ. ದಟ್ ಎಕ್ಸಿಟ್ ಆಗಿದ ತಕ್ಷಣ ಆ ಮಕ್ಳು ಏನಾದ್ರು ಎಕ್ಸಿಟ್ ಆದ್ರೆ ಅಲ್ಲಿರುವಂತ ಸೀಟ್ಸ್ ಎಲ್ಲ ಉಳಿಯುತ್ತೆ ಅಲ್ವಾ. ಸೊ ಹಂಗಾಗಿ ಏನ್ ಮಾಡಿದ್ದಾರೆ ಅಂತಂದ್ರೆ ಇಲ್ಲಿ ಮತ್ತೊಂದ್ಸರಿ ರೀರನ್ ಮಾಡಿ, ಅಂದ್ರೆ ಇರುವಂತ ಸೀಟ್ ನ ಮತ್ತೊಂದ್ಸರಿ ಎನೇಬಲ್ ಮಾಡ್ಬಿಟ್ಟು, ಸೊ ಆ ಸೀಟ್ನು ಕೂಡ ಇನ್ಕ್ಲೂಡ್ ಮಾಡ್ಕೊಂಡು ಏನ್ ಮಾಡ್ತಾರೆ ಅಂದ್ರೆ ಫೈನಲ್ ರಿಸಲ್ಟ್ ನ ಅನೌನ್ಸ್ ಮಾಡ್ತಾರೆ. ಸೊ ಹಂಗಾಗಿ ಯು ಹ್ಯಾವ್ ಟು ವೇಟ್ ಫಾರ್ ಫೈನಲ್ ರಿಸಲ್ಟ್ ಮಕ್ಳೇ. ಫೈನಲ್ ರಿಸಲ್ಟ್ಗೆ ನೀವು ವೇಟ್ ಮಾಡಬೇಕಾಗುತ್ತೆ. ಅರ್ಥ ಆಯ್ತು? ದೆನ್ in this way, in order to make use of the UG medical seats that were cancelled, choice 4 ಅಲ್ಲಿ ಯಾರ್ದೆಲ್ಲ ಕ್ಯಾನ್ಸಲ್ ಮಾಡ್ಕೊಂಡು ಹೋಗಿದಾರಲ್ಲ ಅವರು, in the first round due to candidates taking admission to MCC allotted seats and to make such seats available to eligible first round candidates. So first round candidates ಗೆ ಈ seats ನು ಕೂಡ available ಇರಲಿ ಅನ್ನುವಂತ ರೀಸನ್ ಗೆ KA will rerun the first round seat allotment for medical and dental courses based on the options already entered by the candidates. ನೀವು ಆಲ್ರೆಡಿ ಏನು ಆಪ್ಷನ್ಸ್ ಎಂಟರ್ ಮಾಡಿದಿರಲ್ಲ, ಸೊ ಅದರ ಬೇಸಿಸ್ ಮೇಲೆ ನಿಮಗೆ ಫಸ್ಟ್ ರೌಂಡ್ ಇಂದು ಸೀಟ್ ಅಲಾಟ್ ಆಗುತ್ತೆ. ವಾಪಸ್ ಈಗ ನಾವು ಚೇಂಜ್ ಮಾಡ್ಕೋತೀವಿ ಆಪ್ಷನ್ಸ್ ಅಂತ ಅಂದ್ರೆ ಅದಕ್ಕೆ ಇವಾಗ ಏನೂ ಕೂಡ ಆಪ್ಷನ್ ಇಲ್ಲ. ಸೊ ನೀವು ಆಪ್ಷನ್ ಎಂಟ್ರಿ ಮಾಡಿರುವಂತದ್ದು ಏನೂ ಕೂಡ ಈಗ ಚೇಂಜ್ ಮಾಡಕ್ ಬರಲ್ಲ, ರೀಆರ್ಡರ್ ಮಾಡಕ್ ಬರಲ್ಲ, ಏನೂ ಕೂಡ ಮಾಡಕ್ ಬರಲ್ಲ. ಆಸ್ ಯೂಶುವಲ್ ಹೇಗಿತ್ತು ಅದು ಹಾಗೇನೆ ಇರುತ್ತೆ. ಫೈನ್. ದೆನ್ thereafter the revised first round ನೋಡಿ, no changes to the existing options will be permitted ಅಂತ ಹೇಳಿದ್ದಾರೆ. ಫೈನ್. then thereafter the revised first round allotment final result will be published with candidates being considered for possible upgradation to higher order options seats subject to seat availability and applicable allotted rules. ಮಕ್ಕಳೇ, ಆಸ್ ಯೂಶುವಲ್ ನಿಮಗೆ ಫಸ್ಟ್ ರೌಂಡ್ ಏನ್ ರಿಸಲ್ಟ್ ಬರುತ್ತಲ್ಲ, ಸೊ ಅಲ್ಲಿ ನೆಕ್ಸ್ಟ್ ನಿಮಗೆ 4 ಚಾಯ್ಸ್ಗಳಿರುತ್ತೆ.
ಓಕೆ, ಚಾಯ್ಸ್ 1, 2, 3 ಆ್ಯಂಡ್ 4 ಅಂತ. ಸೊ ಇದ್ರ ಬಗ್ಗೆ ಆಲ್ರೆಡಿನೂ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇನ್ನೊಂದ್ಸರಿ ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ ಏನಂತ. ಸೊ ಚಾಯ್ಸ್ 1 ಅಂತಾನೆ ನಿಮಗೆ ಸಿಕ್ಕಿರುವಂಥ ಕಾಲೇಜ್ ಓಕೆ ಇದೆ, ನೀವು ಅಡ್ಮಿಷನ್ ಆಗ್ತೀರಾ. ಓಕೆನಾ. ದೆನ್ ಚಾಯ್ಸ್ 2 ಅಂತ ಅಂದರೆ ನೀವು ಸಿಕ್ಕಿರುವಂಥ ಕಾಲೇಜ್ನ ಹೋಲ್ಡಲ್ಲಿ ಇಟ್ಕೊಂಡು ಪಾರ್ಟಿಸಿಪೇಟ್ ಮಾಡ್ತೀರಾ. ಚಾಯ್ಸ್ 3 ಅಂತ ಅಂದರೆ ಸಿಕ್ಕಿರುವಂಥ ಕಾಲೇಜ್ ಬೇಡ ಅಂತ ಅಂದು ನೆಕ್ಸ್ಟ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡ್ತೀರಾ. ಚಾಯ್ಸ್ 4 ಅಂತ ಅಂದರೆ KA ಕೌನ್ಸಿಲಿಂಗಿಂದ ಎಕ್ಸಿಟ್ ಆಗ್ತೀರಾ. ಸೊ ದೀಸ್ ಆರ್ ದ 4 ಚಾಯ್ಸಸ್ ವಿಲ್ ಬಿ ಅವೈಲೇಬಲ್ ಆಫ್ಟರ್ ರೌಂಡ್ 1 ರಿಸಲ್ಟ್. ರೌಂಡ್ 1 ರಿಸಲ್ಟ್ ಆದಮೇಲೆ ಈ ಚಾಯ್ಸಸ್ಗಳು ನಿಮಗೆ ಅವೈಲೇಬಲ್ ಇರುತ್ತೆ ಮಕ್ಕಳೇ. ಅರ್ಥ ಆಯಿತು. ಸೊ ಇಲ್ಲಿ ಏನಂತ ಅಂದರೆ ನಿಮಗೆ ರಿವೈಸ್ಡ್ ಫಸ್ಟ್ ರೌಂಡು ಮತ್ತೊಂದ್ಸರಿ ನಿಮಗೆ ಅನೌನ್ಸ್ ಮಾಡ್ತಾರೆ. ಯಾವಾಗ ಇರುತ್ತೆ ಪ್ರಾಬೆಬಲಿ ಅಂತಂದರೆ ನೋಡಿ 26 ಇದಾದಮೇಲೆ 27, 28ಗೆ ನಿಮಗೆ ನೆಕ್ಸ್ಟ್ ಫೈನಲ್ ಫಸ್ಟ್ ರೌಂಡ್ ರಿಸಲ್ಟ್ ಬರುತ್ತೆ. ಅಲ್ಲಿ ತನಕ ನೀವೇನು ಮಾಡಬೇಕು, ವೇಟ್ ಮಾಡಬೇಕಾಗುತ್ತೆ. ಓಕೆ, ಸೊ ಸಿ ದೆನ್ ಚಾಯ್ಸಸ್ ಸೆಲೆಕ್ಷನ್ ಪೋರ್ಟಲ್ ಫಾರ್ ಮೆಡಿಕಲ್ ಆ್ಯಂಡ್ ಡೆಂಟಲ್ ಕೋರ್ಸಸ್ ಫಾರ್ ದ ಫಸ್ಟ್ ರೌಂಡ್ ವಿಲ್ ಬಿ ಎನೇಬಲ್ಡ್. ಇವಾಗ ನಿಮಗೆ ಅದಾದಮೇಲೆ ಚಾಯ್ಸ್ಗಳು ನಿಮಗೆ ಎನೇಬಲ್ ಆಗುತ್ತೆ ಮಕ್ಕಳೇ. ಓಕೆನಾ. ಸೊ ಇಲ್ಲಿ ಇನ್ನೊಂದು ಏನಂತ ಅಂದರೆ KCT ಕೌನ್ಸಿಲಿಂಗಲ್ಲಿ ನಮಗೆ ಸೀಟ್ ಸಿಕ್ಕಿದೆ, ಅಂದರೆ ಇಂಜಿನಿಯರಿಂಗ್ ಅಲಾಟ್ ಆಗಿದೆ. ಬಟ್ ನಾವು ಇದರಲ್ಲಿನೂ ಕೂಡ ಪಾರ್ಟಿಸಿಪೇಟ್ ಮಾಡಬೇಕು ಮೆಡಿಕಲ್ ಕೌನ್ಸಿಲಿಂಗಲ್ಲಿ ಅಂತ ಅಂದರೆ ನೀವೇನು ಮಾಡ್ತೀರಾ, ಸೊ ಅದನ್ನು ನೀವೇನಾದರೂ ಪ್ಲಾನ್ ಬಿ ಅಂತ ಇಟ್ಕೊಂಡಿದ್ರೆ ಅಥವಾ ನಿಮಗೆ ಇದರಲ್ಲಿ ಚೆನ್ನಾಗಿ ಸಿಗ್ಬೋದು ಅಂತ ವೇಟ್ ಮಾಡ್ತಿದ್ರೆ, ಮೆಡಿಕಲಲ್ಲಿ ಚೆನ್ನಾಗಿ ಸಿಗ್ಬೋದು ಅಂತ ವೇಟ್ ಮಾಡ್ತಾ ಇದ್ರೆ ನೀವೇನು ಮಾಡ್ತೀರಾ ಅಂದರೆ ಆ್ಯಸ್ ಯೂಶುವಲ್ ಬಂದಿರುವಂತಹ ಅಲಾಟೆಡ್ ಆಗಿರುವಂಥ ನಿಮ್ಮ ಇಂಜಿನಿಯರಿಂಗ್ ಕಾಲೇಜಿಗೆ ಹೋಗ್ಬಿಟ್ಟು ನೀವು ಅಡ್ಮಿಷನ್ ಹಾಕ್ತೀರಾ. ಯಾವಾಗ ದಟ್ಟು ಏನು ಟೈಮ್ ಕೊಟ್ಟಿದ್ದಾರೆ, ಸಿ 25 to 27 ಟು ಟೇಕ್ ಅಡ್ಮಿಷನ್. ಆಮೇಲೆ ಫೀಸ್ನ ಯಾವಾಗ 28 ಒಳಗಡೆನೆ ನೀವಲ್ಲಿ ಫೀಸ್ ಪೇಮೆಂಟ್ ಮಾಡಿಬಿಟ್ಟು ಅಡ್ಮಿಷನ್ ಆಗಬೇಕಾಗತ್ತೆ. ಅರ್ಥ ಆಯ್ತಾ ಮಕ್ಕಳೇ. ಸೊ ಇಲ್ಲಿ ನೀವು ಅಡ್ಮಿಷನ್ ಆಗ್ತೀರಾ. ಅಡ್ಮಿಷನ್ ಆದ್ಮೇಲೂ ಕೂಡ ನೀವಿಲ್ಲಿ ಏನು ಮಾಡ್ಬೋದು ಅಂತ ಅಂದರೆ ಇದು ನೀಟ್ ಕೌನ್ಸಿಲಿಂಗಲ್ಲಿ ಆ್ಯಸ್ ಯೂಶುವಲ್ ನೆಕ್ಸ್ಟ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡ್ಬೋದಾಗಿರುತ್ತೆ. ಓಕೆನಾ. ಸೊ ಅಲ್ಲೂ ಕೂಡ ವೇಟ್ ಮಾಡ್ತಾ ಇದ್ರೆ ಇಲ್ಲೂ ಕೂಡ ಬೇಕು ಅಂತ ಇದ್ದಲ್ಲಿ ನೀವೇನು ಮಾಡ್ತೀರಾ, ಅಲ್ಲಿ ಅಡ್ಮಿಷನ್ ಆಗಿಬಿಡಿ. ಓಕೆ, ಸೊ ಇಲ್ಲ ಅಂತಂದರೆ ಚಾಯ್ಸ್ 4 ಕೊಟ್ಬಿಟ್ಟು ನೀವೇನಾಗ್ತೀರಾ ಅಲ್ಲಿಂದ ಎಕ್ಸಿಟ್ ಆಗ್ತೀರಾ. ನೆಕ್ಸ್ಟ್ ಮತ್ತೆ ರೌಂಡ್ 3ಗೆ ಮತ್ತೆ ವಾಪಸ್ಸು ನೀವು ಏನು ಮಾಡ್ಬೋದು, ಪಾರ್ಟಿಸಿಪೇಟ್ ಮಾಡ್ಬೋದು. ಯಾವುದರಲ್ಲಿ, ಇಂಜಿನಿಯರಿಂಗ್ ಕೌನ್ಸಿಲಿಂಗಲ್ಲಿ. ಇಲ್ಲ ನಮಗೆ ಅಲ್ಲಿ ಸಿಕ್ಕಿರುವಂಥ ಕಾಲೇಜ್ ಬೇಡ ಅಂತ ಅಂದರೆ ನೀವೇನು ಮಾಡ್ತೀರಾ, ಎಕ್ಸಿಟ್ ಆಗಿಬಿಡಿ. ವಾಪಸ್ ರೌಂಡ್ 3ಗೆ ಮತ್ತೆ ಪಾರ್ಟಿಸಿಪೇಟ್ ಮಾಡ್ಬೋದಾಗಿರುತ್ತೆ. ಅರ್ಥ ಆಯಿತು. ಅಥವಾ ನಮಗೆ ಸಿಕ್ಕಿರುವಂಥ ಕಾಲೇಜ್ ಓಕೆ ಇದೆ ಇಂಜಿನಿಯರಿಂಗ್ ಕಾಲೇಜು, ಬಟ್ ನಾವು ಇದಕ್ಕೂ ಕೂಡ ವೇಟ್ ಮಾಡ್ತಾ ಇದ್ದೀವಿ, ಯಾವುದು ನೀಟ್ ಕೌನ್ಸಿಲಿಂಗಿಗೆ ವೇಟ್ ಮಾಡ್ತಾ ಇದ್ದೀವಿ ಅಂತ ಇದ್ದಲ್ಲಿ ನೀವೇನು ಮಾಡಿ, ಸೊ ಅಲ್ಲಿ ಅಡ್ಮಿಷನ್ ಆಗಿ ವಾಪಸ್ ಇಲ್ಲಿ ಹೇಗಿದ್ರೂ ಕೂಡ ನೀವು ಪಾರ್ಟಿಸಿಪೇಟ್ ಮಾಡ್ಬೋದಾಗಿರುತ್ತೆ. ಫೈನ್. ಸೊ ಇಲ್ಲಿ ನೆಕ್ಸ್ಟ್ ಒಳ್ಳೆ ಕಾಲೇಜ್ ಅಲಾಟ್ ಆಗಿತ್ತು ಅಂತಂದರೆ ಅದನ್ನು ಬಿಟ್ಟು ಇಲ್ಲಿ ಮೆಡಿಕಲ್ ಸೀಟ್ ಏನು ಸಿಕ್ಕಿದೆ ಅದಕ್ಕೆ ನೀವು ಕಾಲೇಜ್ ಅಡ್ಮಿಷನ್ ಆಗ್ಬೋದಾಗಿರುತ್ತೆ ಮಕ್ಕಳೇ. ಅರ್ಥ ಆಯಿತು. ಸೊ ಇನ್ನೂ ಬೇರೆ ಏನಾದರೂ ಡೌಟ್ ಇದ್ರೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ದೆನ್ ಕೆಲವೊಂದು ಸ್ವಲ್ಪ ನಿಮಗೆ ವೇರಿ ಆಗ್ಬೋದು, ಸ್ವಲ್ಪ ವೇರಿ ಆಗ್ಬೋದು. ಯಾಕೆ ಅಂತ ಅಂದರೆ ಸೊ ಅವರೇನೇ KAದವರನ್ನೇ ಕೂಡ ಏನಂತ ಹೇಳಿದ್ದಾರೆ ಅಂದರೆ ಸೊ ಒಂದು 30 to 40 ಸ್ಟೂಡೆಂಟ್ಸಿಂದು ಸೀಟ್ ಅಲಾಟ್ ಆಗಿಲ್ಲ. ಕ್ಲಾಸ್ ಸಿ ಆಪ್ಷನ್ ಚೂಸ್ ಮಾಡಿದವರು ಏನಾಗಿದೆ, ಕ್ಲಾಸ್ ಸಿ ಆಪ್ಷನ್ ಚೂಸ್ ಮಾಡಿದವ್ರದ್ದು ಏನಾಗಿದೆ ಅಂತ ಅಂದರೆ ಸೊ ಅವ್ರದ್ದು ಸೀಟ್ ಅಲಾಟ್ ಆಗಿಲ್ಲ. ಸೊ ಹಾಗಾಗಿ ಏನಾಗುತ್ತೆ ಅಂದರೆ ಮಕ್ಕಳೇ, ಸೊ ಮತ್ತೊಂದು ಸರಿ ನಿಮಗೆ ಫೈನಲ್ ರಿಸಲ್ಟ್ ಬಂದಾಗ ಸ್ವಲ್ಪ ವೇರಿ ಆಗ್ಬೋದಾಗಿರುತ್ತೆ. ಪ್ರೊವಿಷನಲ್ಗಿಂತ ಫೈನಲ್ಗೆ ಸ್ವಲ್ಪ ವೇರಿ ಆಗ್ಬೋದು, ಬಟ್ ಅಷ್ಟೊಂದು ವೇರಿ ಅಂತೂ ಆಗೋದಿಲ್ಲ. ಅರ್ಥ ಆಯಿತು. ಸೊ ಇನ್ನೂ ಬೇರೆ ಏನಾದರೂ ಡೌಟ್ ಇತ್ತು ಅಂದರೆ ಲೆಟ್ ಮೀ ನೋ ಇನ್ ದ ಕಮೆಂಟ್ ಸೆಕ್ಷನ್ ಆ್ಯಂಡ್ ಹೋಪ್ ದಿಸ್ ಇನ್ಫಾರ್ಮೇಷನ್ ಹೆಲ್ಪ್ ಟು ಯು ಫಾರ್ ಯುವರ್ ಫರ್ದರ್ ಡಿಸಿಷನ್ ಇನ್ ಕೌನ್ಸಿಲಿಂಗ್. ಸೊ ಮತ್ತೆ ನೆಕ್ಸ್ಟ್ ಇದೇ ರೀತಿ ಅಪ್ಡೇಟ್ಸ್ ವಿಡಿಯೋನ ಈ ಚಾನಲಲ್ಲಿ ನೀವು ನೋಡ್ತಾ ಇರಿ. ಸೊ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಬೈ ಬೈ.